ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ನಿನ್ನೆಯ ತರಗತಿಯಲ್ಲಿ ನಾವು ದತ್ತಾಂಶಗಳ ವರ್ಗೀಕರಣದ ಪ್ರಕಾರಗಳನ್ನು ಕುರಿತು ಚರ್ಚಿಸಿದ್ವಿ. ನಿನ್ನೆಯ ತರಗತಿಯಲ್ಲಿ 2 ಪ್ರಕಾರಗಳನ್ನು ನಾವಿಲ್ಲಿ ಸವಿಸ್ತಾರವಾಗಿ ಚರ್ಚಿಸಿರ್ತಕ್ಕಂಥದ್ದು. ಒಂದು ಸರಳ ವರ್ಗೀಕರಣ ಮತ್ತು ಅಡ್ಡ ವರ್ಗೀಕರಣ. ಎರಡನೆಯದು ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ವಿಂಗಡಣೆ. ಈ 2 ವರ್ಗೀಕರಣದ ಪ್ರಕಾರಗಳನ್ನು ನಿನ್ನೆಯ ತರಗತಿಯಲ್ಲಿ ನಾವು ಗಮನಿಸಿರ್ತಕ್ಕಂಥದ್ದು. ಮೂರನೆಯ ಒಂದು ವರ್ಗೀಕರಣ ಯಾವುದು ಅಂತಂದರೆ ಭೌಗೋಳಿಕ ಮತ್ತು ಕಾಲಗಣನೆಯ ವರ್ಗೀಕರಣ ಅನ್ನೋದು. ಸೊ ಜಿಯೋಗ್ರಫಿಕಲ್ ಆ್ಯಂಡ್ ಕ್ರೊನಾಲಜಿಕಲ್ ಕ್ಲಾಸಿಫಿಕೇಶನ್ ಆಫ್ ಡಾಟಾ ಅಂತ ಕರೀತಾರೆ. ಭೌಗೋಳಿಕ ಮತ್ತು ಕಾಲಗಣನೆಯ ರೂಪದಲ್ಲಿ ಯಾವ ರೀತಿ ದತ್ತಾಂಶಗಳನ್ನು, ಅಂಕಿಅಂಶಗಳನ್ನು ವರ್ಗೀಕರಣ ಮಾಡಲಾಗುತ್ತೆ ಅನ್ನೋದು. ಸೊ ದತ್ತಾಂಶಗಳನ್ನು ಭೌಗೋಳಿಕ ಅಥವಾ ಸ್ಥಳದ ಆಧಾರದ ಮೇಲೆ ವಿಂಗಡಿಸುವಿಕೆಗೆ ನಾವು ಭೌಗೋಳಿಕ ವರ್ಗೀಕರಣ ಅಂತ ಕರೀತಾರೆ. ಸಂಗ್ರಹಿಸಿರ್ತಕ್ಕಂತಹ ಅಂಕಿಅಂಶಗಳನ್ನು ಭೌಗೋಳಿಕವಾಗಿ ಅಥವಾ ಸ್ಥಳದ ಆಧಾರದ ಮೇಲೆ ನಾವು ವಿಂಗಡಿಸಲ್ಪಟ್ಟಿದ್ರೆ ಆ ರೀತಿಯ ವಿಂಗಡಣೆಯನ್ನು ನಾವು ಭೌಗೋಳಿಕ ವರ್ಗೀಕರಣ ಎಂಬುದಾಗಿ ಕರೀತಾರೆ. ಉದಾಹರಣೆಗೆ, ಭಾರತದಲ್ಲಿ ವಿವಿಧ ರಾಜ್ಯಗಳಲ್ಲಿ ಸಕ್ಕರೆಯ ಉತ್ಪಾದನೆಯನ್ನು ನಾವು ವಿಂಗಡಿಸ್ತಕ್ಕಂಥದ್ದು. ಸೊ ಭಾರತದಲ್ಲಿ ಸಕ್ಕರೆಯ ಉತ್ಪಾದನೆಯನ್ನು ರಾಜ್ಯವಾರು ವಿಂಗಡಿಸಿದಾಗ ಅದನ್ನು ನಾವು ಭೌಗೋಳಿಕ ವರ್ಗೀಕರಣ ಎಂಬುದಾಗಿ ಕರೀತಾರೆ. ಈ ಒಂದು ಪಟ್ಟಿಯಲ್ಲಿ 2 ಕಾಲಮನ್ನು ನಾವು ನೋಡ್ತಾ ಇದ್ವಿ. ಮೊದಲನೆಯ ಕಾಲಂನಲ್ಲಿ ರಾಜ್ಯದ ಹೆಸರು, ಎರಡನೇ ಕಾಲಂನಲ್ಲಿ ಸಕ್ಕರೆಯ ಉತ್ಪಾದನೆ ದಶಲಕ್ಷ ಟನ್ನುಗಳಲ್ಲಿ. ಉತ್ತರ ಪ್ರದೇಶ 80 ದಶಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಮಾಡ್ತಾ ಇದೆ. ಮಹಾರಾಷ್ಟ್ರ 66 ದಶಲಕ್ಷ ಟನ್, ಕರ್ನಾಟಕ 62 ದಶಲಕ್ಷ ಟನ್, ತಮಿಳುನಾಡು 48 ದಶಲಕ್ಷ ಟನ್, ಉಳಿದ ರಾಜ್ಯಗಳು 40 ದಶಲಕ್ಷ ಟನ್. ಈ ರೀತಿ ಪ್ರದೇಶವಾರು, ಭೌಗೋಳಿಕವಾಗಿ ರಾಜ್ಯವಾರು ಸಕ್ಕರೆ ಉತ್ಪಾದನೆಯನ್ನು ಇಲ್ಲಿ ವಿಂಗಡಿಸ್ತಕ್ಕಂಥ ಒಂದು ವಿಧಾನಕ್ಕೆ ನಾವು ಭೌಗೋಳಿಕ ದತ್ತಾಂಶಗಳ ವರ್ಗೀಕರಣ ಎಂಬುದಾಗಿ ಕರೀತಾ ಇರತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಕಾಲಗಣನೆಯ ವರ್ಗೀಕರಣ. ಕಾಲಕ್ಕೆ ಅನುಗುಣವಾಗಿ ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನು ವಿಂಗಡಿಸ್ತಕ್ಕಂಥದ್ದು. ದತ್ತಾಂಶಗಳನ್ನು ಒಂದು ಕಾಲಾವಧಿಯವರೆಗೆ ಅನುಗುಣವಾಗಿರುವಂತೆ ವಿಂಗಡಿಸಿದರೆ ಅದನ್ನು ನಾವು ಕಾಲಗಣನೆಯ ವರ್ಗೀಕರಣ ಅಂತ ಕರೀತಾರೆ. ಅಂಕಿಅಂಶಗಳನ್ನು ಒಂದು ಕಾಲಾವಧಿಯವರೆಗೆ ಅನುಗುಣವಾಗಿರುವಂತೆ ನಾವು ವಿಂಗಡಿಸಿದರೆ ಅದನ್ನು ನಾವು ಕಾಲಗಣನೆಯ ವರ್ಗೀಕರಣ ಎಂಬುದಾಗಿ ಕರೀತಾ ಇರ್ತಕ್ಕಂಥದ್ದು. ಉದಾಹರಣೆಗೆ, ಭಾರತದ ಜನಸಂಖ್ಯೆಯನ್ನು 1951ರಿಂದ ಹಿಡಿದು 2001ರವರೆಗೆ ವರ್ಗೀಕರಿಸಬಹುದು. 1951ರಲ್ಲಿ ಜನಸಂಖ್ಯೆ 36.1 ಕೋಟಿ ಇರ್ತಕ್ಕಂಥದ್ದು, 61ರಲ್ಲಿ 43.9 ಕೋಟಿ ಜನಸಂಖ್ಯೆ ಇರ್ತಕ್ಕಂಥದ್ದು, 71ರಲ್ಲಿ 54.8 ಕೋಟಿ, 81ರಲ್ಲಿ 68.4 ಕೋಟಿ, 91ರಲ್ಲಿ 84.4 ಕೋಟಿ, 2001ರಲ್ಲಿ 102.7 ಕೋಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು. ಈ ರೀತಿ ಕಾಲಕ್ಕೆ ಅನುಗುಣವಾಗಿ, ಅಂದರೆ ದಶಕದಿಂದ ದಶಕಕ್ಕೆ, ಜನಗಣತಿಯಿಂದ ಜನಗಣತಿಯ ಕಾಲಾವಧಿಗೆ ಯಾವ ರೀತಿ ಜನಸಂಖ್ಯೆ ಹೆಚ್ಚಳವಾಯಿತು ಅನ್ನೋದನ್ನು ಕಾಲಕ್ಕೆ ಅನುಗುಣವಾಗಿ ದತ್ತಾಂಶಗಳನ್ನು ವಿಂಗಡಿಸ್ತಕ್ಕಂಥದ್ದಕ್ಕೆ ನಾವು ಕಾಲಗಣನೆಯ ದತ್ತಾಂಶಗಳು ಎಂಬುದಾಗಿ ಕರೀತಾ ಇರ್ತಕ್ಕಂಥದ್ದು ಅನ್ನೋದು. ಇದು ದತ್ತಾಂಶಗಳ ವರ್ಗೀಕರಣದಲ್ಲಿ ನಾವು ಗಮನಿಸ್ತಾ ಇರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅನ್ನೋದು. ಈ ವರ್ಗೀಕರಣ ಮಾಡಿದ ನಂತರ, ಅಂಕಿಅಂಶಗಳನ್ನು ವರ್ಗೀಕರಣ ಮಾಡಿದ ನಂತರ ನಾವು ಮುಂದೆ ಮಾಡತಕ್ಕಂತಹ ಒಂದು ಪ್ರಮುಖ ಕೆಲಸ ಏನು ಅಂತಂದ್ರೆ ಪಟ್ಟಿ ಮಾಡುವಿಕೆ. ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನು ಈ ರೀತಿ ವರ್ಗೀಕರಣ ಮಾಡೋದು, ವರ್ಗೀಕರಣ ಮಾಡಿರ್ತಕ್ಕಂಥ ದತ್ತಾಂಶಗಳನ್ನ ಇಲ್ಲಿ ಪಟ್ಟಿ ಮಾಡ್ತಕ್ಕಂಥದ್ದು. ಕೋಷ್ಟಕ ರೂಪದಲ್ಲಿ ಜೋಡಿಸ್ತಕ್ಕಂಥದ್ದು. ಇದನ್ನು ನಾವು ಬಿ ಪಟ್ಟಿ ಮಾಡುವಿಕೆ ಅಥವಾ ಕೋಷ್ಟಕ ತಯಾರಿ ಇಲ್ಲಿ ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನು ನಾವು
ಈ ರೀತಿ ವರ್ಗೀಕರಣ ಮಾಡಿದ ಬಳಿಕ ನಾವು ಮುಂದೆ ಮಾಡಬೇಕಾದಂಥ ಮತ್ತೊಂದು ಪ್ರಮುಖ ಘಟ್ಟ ಯಾವುದು? ದತ್ತಾಂಶಗಳನ್ನು ಸರಳೀಕೃತಗೊಳಿಸಿ ತಾತ್ಪರ್ಯದ ರೂಪದಲ್ಲಿ ಹೇಳಿದಾಗ ಅವುಗಳಿಗೆ ಸರಿಯಾದ ಒಂದು ಅರ್ಥವನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಇದಕ್ಕಾಗಿ ಈ ದತ್ತಾಂಶಗಳನ್ನು ಪಟ್ಟಿಯ ರೂಪದಲ್ಲಿ ವ್ಯವಸ್ಥಿತವಾಗಿ ಅಥವಾ ಕೋಷ್ಟಕದ ರೂಪದಲ್ಲಿ ವ್ಯವಸ್ಥಿತವಾಗಿ ಜೋಡಿಸಬೇಕು ಅನ್ನೋದು. ಈ ರೀತಿ ಅಂಕಿಅಂಶಗಳನ್ನು ವಿವಿಧ ಅಂಕಣ ಅಂದರೆ ಕಾಲಂ, ವಿವಿಧ ಕಾಲಂಗಳಲ್ಲಿ, ಹೌದಾ, ಮತ್ತು ಸಾಲುಗಳಲ್ಲಿ ವ್ಯವಸ್ಥಿತವಾಗಿ ಜೋಡಿಸುವಿಕೆಯನ್ನು ಪಟ್ಟಿ ಅಥವಾ ಕೋಷ್ಟಕ ಅಂತ ಕರೀತಾರೆ. ಟೇಬಲ್ ಅಂದರೆ ಸಂಗ್ರಹಿಸಿರ್ತಕ್ಕಂಥ ದತ್ತಾಂಶಗಳನ್ನು ವರ್ಗೀಕರಣ ಮಾಡಿ ಅವುಗಳನ್ನು ಪಟ್ಟಿಯ ರೂಪದಲ್ಲಿ ಕಾಲಂಗಳ ಮೂಲಕ ಮತ್ತು ಅಡ್ಡ ಸಾಲುಗಳ ಮೂಲಕ ವ್ಯವಸ್ಥಿತವಾಗಿ ಜೋಡಿಸ್ತಕ್ಕಂಥದ್ದಕ್ಕೆ ನಾವು ಪಟ್ಟಿ ಅಥವಾ ಕೋಷ್ಟಕ ಎಂಬುದಾಗಿ ಕರೀತಾ ಇರ್ತಕ್ಕಂಥದ್ದು ಅನ್ನೋದು. ಸೊ ಇಲ್ಲಿ ಅಂಕಣಗಳು, ಕಾಲಂಗಳು ಲಂಬಾಕಾರವಾಗಿರ್ತವೆ ಮತ್ತು ಸಾಲುಗಳು ಹಾರಿಜಾಂಟಲ್ ಆಗಿ ಸಮಾನಾಂತರವಾಗಿ ಇಲ್ಲಿ ರಚನೆಯಾಗಿರ್ತಕ್ಕಂಥದ್ದು. ಸೊ ಆ ಪ್ರಕಾರ ದತ್ತಾಂಶಗಳನ್ನು ತಾತ್ಪರ್ಯದ ರೂಪದಲ್ಲಿ ಸರಳವಾಗಿ ಹೇಳಲು ಅವುಗಳನ್ನು ಪಟ್ಟಿಯ ರೂಪದಲ್ಲಿ ರೂಪಿಸ್ತಕ್ಕಂಥ ಕಾರ್ಯಕ್ಕೆ ನಾವು ಪಟ್ಟಿ ಮಾಡುವಿಕೆ ಅಥವಾ ಕೋಷ್ಟಕದ ರೂಪದಲ್ಲಿ ಜೋಡಿಸುವಿಕೆ ಎಂಬ ಅರ್ಥವನ್ನು ಸೂಚಿಸ್ತಾ ಇರ್ತಕ್ಕಂಥದ್ದು. ಸೊ ಪಟ್ಟಿ ಮಾಡುವಿಕೆಯ ಮಹತ್ವ ಏನು? ವಾಟ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಟ್ಯಾಬ್ಲೇಷನ್ ಅಂದರೆ ಸಂಗ್ರಹಿಸಿರ್ತಕ್ಕಂಥ ಅಂಕಿಅಂಶಗಳನ್ನು ವರ್ಗೀಕರಣ ಮಾಡಿ ಅವುಗಳನ್ನು ವ್ಯವಸ್ಥಿತವಾಗಿ ಕಾಲಂ ಮತ್ತು ಅಡ್ಡ ಸಾಲುಗಳ ರೂಪದಲ್ಲಿ ಪಟ್ಟಿಯ ರೂಪದಲ್ಲಿ ಜೋಡಿಸಿದಾಗ, ಆ ರೀತಿ ಜೋಡಿಸೋದ್ರಿಂದ ಅದರ ಮಹತ್ವ ಏನು? ಪಟ್ಟಿ ಮಾಡುವಿಕೆಯ ಮಹತ್ವವನ್ನು ನಾವು ಕೆಲವೊಂದಿಷ್ಟು ಅಂಶಗಳ ಮೂಲಕ ಸ್ಪಷ್ಟೀಕರಣ ಮಾಡಬಹುದು. ಏನು? ಒಂದು, ಈ ಸಂಕೀರ್ಣ ದತ್ತಾಂಶಗಳನ್ನು ಸರಳೀಕರಣಗೊಳಿಸ್ತಕ್ಕಂಥದ್ದು. ಸೊ ಸಂಗ್ರಹಿಸಿರ್ತಕ್ಕಂತಹ ಅಂಕಿಅಂಶಗಳನ್ನು ಈ ರೀತಿ ಪಟ್ಟಿಯ ರೂಪದಲ್ಲಿ ನಾವು ವಿಂಗಡಿಸಿದಾಗ ಅಲ್ಲಿ ಸಂಕೀರ್ಣ ದತ್ತಾಂಶಗಳ ಮಹತ್ವ, ಪಟ್ಟಿ ಮಾಡುವಿಕೆಯ ಮಹತ್ವ, ಇಲ್ಲಿ ಸಂಗ್ರಹಿಸಿರ್ತಕ್ಕಂಥ ಅಂಕಿಅಂಶಗಳನ್ನು ಸಂಕೀರ್ಣಗೊಳಿಸ್ತಕ್ಕಂಥದ್ದು, ಸಂಕೀರ್ಣ ದತ್ತಾಂಶಗಳ ಸರಳೀಕರಣ. ಸೊ ಇಲ್ಲಿ ಪಟ್ಟಿ ಮಾಡುವಿಕೆಯಿಂದ ನಮಗೆ ಕಷ್ಟಕರವಾಗಿರ್ತಕ್ಕಂಥ ಅಂಕಿ ಅಂಶಗಳನ್ನು ಕೂಡ ತುಂಬ ಸರಳೀಕೃತಗೊಳಿಸಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಈ ಅಂಕಿಅಂಶಗಳನ್ನು ಪಟ್ಟಿಯ ರೂಪದಲ್ಲಿ ನಾವು ವ್ಯವಸ್ಥಿತವಾಗಿ ಜೋಡಿಸಿದಾಗ ಅನಗತ್ಯವಾಗಿರ್ತಕ್ಕಂಥ ವಿವರಗಳನ್ನು ಮತ್ತು ಪುನರಾವರ್ತಿಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯವಾಗುತ್ತೆ. ಈ ದತ್ತಾಂಶಗಳನ್ನು ಈ ರೀತಿ ವ್ಯವಸ್ಥಿತವಾಗಿ ಅಂಕಣಗಳಲ್ಲಿ ಮತ್ತು ಸಾಲುಗಳಲ್ಲಿ ಜೋಡಿಸಿದಾಗ ಓದುಗರಿಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲದೆ ಅಧ್ಯಯನದಲ್ಲಿ ಸಾಕಷ್ಟು ಸಮಯವನ್ನು ಉಳಿತಾಯ ಮಾಡಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಎರಡನೇದು, ಹೋಲಿಕೆಯನ್ನು ಸುಗಮಗೊಳಿಸುವಿಕೆ. ಸುಗಮಗೊಳಿಸುವಿಕೆ ಅಂದರೆ ಈ ಅಂಕಿಅಂಶಗಳನ್ನು ಕಾಲಂಗಳಲ್ಲಿ ಮತ್ತು ಸಾಲುಗಳಲ್ಲಿ ಪಟ್ಟಿ ಮಾಡುವಿಕೆಯಿಂದ ಹೋಲಿಕೆ ಮಾಡಲಿಕ್ಕೆ ನಮಗೆ ಸುಗಮವಾಗ್ತಕ್ಕಂಥದ್ದು. ಪಟ್ಟಿಯನ್ನು ಅನೇಕ ಭಾಗಗಳಾಗಿ ವಿಂಗಡಿಸಿದ್ದು, ಪ್ರತಿ ಭಾಗವೂ ಕೂಡ ಒಟ್ಟು ಮೊತ್ತಗಳನ್ನು ಮತ್ತು ಉಪಮೊತ್ತಗಳನ್ನಾಗಿ ಹೊಂದಿರತಕ್ಕಂಥದ್ದು. ಆದ್ದರಿಂದ ಈ ದತ್ತಾಂಶಗಳ ವಿವಿಧ ಭಾಗಗಳ ನಡುವಿನ ಸಂಬಂಧವನ್ನು ಸುಲಭವಾಗಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು. ಅಂಡ್ ಮೂರನೇದು, ದತ್ತಾಂಶಗಳಿಗೆ ವಿಶಿಷ್ಟ ಗುರುತು. ದತ್ತಾಂಶಗಳಿಗೆ ವಿಶಿಷ್ಟ ಗುರುತು. ಸೊ ಇಲ್ಲಿ ದತ್ತಾಂಶಗಳನ್ನು ಕೋಷ್ಟಕದ ರೂಪದಲ್ಲಿ ಜೋಡಿಸಿ ಆ ಕೋಷ್ಟಕಕ್ಕೆ ಒಂದು ಹೆಸರನ್ನು, ಶೀರ್ಷಿಕೆಯನ್ನು ಮತ್ತು ಸಂಖ್ಯೆಯನ್ನು ನೀಡಿದಾಗ ಅವುಗಳನ್ನು ವಿಶಿಷ್ಟವಾಗಿ ಗುರುತಿಸಲಿಕ್ಕೆ ಸಾಧ್ಯವಾಗುತ್ತೆ. ಆ ಪಟ್ಟಿಯ ಹೆಸರೇನು
ಮತ್ತು ಆ ಪಟ್ಟಿಯ ಸಂಖ್ಯೆ ಎಷ್ಟನೇ ಟೇಬಲ್, ಫಸ್ಟ್ ಟೇಬಲು, ಸೆಕೆಂಡ್ ಟೇಬಲು, ಥರ್ಡ್ ಟೇಬಲು, ಫಸ್ಟ್ ಟೇಬಲ್ ಏನು ಹೇಳುತ್ತೆ, ಸೆಕೆಂಡ್ ಟೇಬಲ್ ಏನು ಹೇಳುತ್ತೆ, ಆ ಪಟ್ಟಿ ಪ್ರತಿಯೊಂದು ಪಟ್ಟಿಗೆ ಪ್ರತಿಯೊಂದು ಟೇಬಲ್ಗೂ ಒಂದು ಹೆಸರನ್ನು ಕೊಡ್ತಕ್ಕಂಥದ್ದು, ಒಂದು ಸಂಖ್ಯೆಯನ್ನು ಕೊಟ್ಟಾಗ, ಸೊ ಆ ರೀತಿಯ ಅಂಕಿಅಂಶಗಳನ್ನು ವಿಶಿಷ್ಟವಾಗಿ ಗುರುತಿಸಿದಾಗ ನಮಗೆ ಆ ಅಂಕಿಅಂಶಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇನ್ನಷ್ಟು ಸಹಾಯವಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಆ್ಯಂಡ್ ನಾಲ್ಕನೇದು ಮಹತ್ವ ಏನು ಅಂತಂದರೆ, ಇಲ್ಲಿ ಮಾದರಿಗಳನ್ನು ಬಹಿರಂಗಗೊಳಿಸುವಿಕೆ. ಸೊ ಇಲ್ಲಿ ಪಟ್ಟಿ ಅಥವಾ ಕೋಷ್ಟಕವು ಅಂಕಿಅಂಶಗಳು ಯಾವ ಮಾದರಿಯಲ್ಲಿವೆ ಎಂಬುದನ್ನು ನಮಗೆ ಸ್ಪಷ್ಟವಾಗಿ ತೋರ್ಪಡಿಸ್ತಕ್ಕಂಥದ್ದು. ಒಟ್ಟು ಮೊತ್ತಗಳು ಸರಿಯಾಗಿವೆಯೇ ಎಂದು ತಾಳೆ ನೋಡುವುದಕ್ಕೂ ಕೂಡ ಈ ಒಂದು ಪಟ್ಟಿ ನಮಗೆ ಬಹಳಷ್ಟು ಸಹಾಯಕವಾಗ್ತಾ ಇದೆ ಅನ್ನೋದು. ಹಾಗಾಗಿ ಈ 4 ಅಂಶಗಳು ಪಟ್ಟಿ ಮಾಡುವಿಕೆ ಅಥವಾ ಕೋಷ್ಟಕದ ಮೂಲಕ ದತ್ತಾಂಶಗಳನ್ನು ಜೋಡಿಸುವಿಕೆಯಿಂದ ಉಂಟಾಗತಕ್ಕಂತಹ ಮಹತ್ವದ ಅಂಶಗಳನ್ನು ಈ 4 ಅಂಶಗಳ ಮೂಲಕ ನಾವು ತಿಳ್ಕೊಳ್ಬೋದು. ಈ ರೀತಿ ಸಂಗ್ರಹಿಸಿರ್ತಕ್ಕಂಥ ಅಂಕಿಅಂಶಗಳನ್ನು ವರ್ಗೀಕರಣ ಮಾಡಿರ್ತಕ್ಕಂಥ ಅಂಕಿಅಂಶಗಳನ್ನು ಪಟ್ಟಿಯ ರೂಪದಲ್ಲಿ ಸ್ಪಷ್ಟವಾಗಿ ಜೋಡಿಸಿದಾಗ ಅಲ್ಲಿ ಸಂಕೀರ್ಣ ದತ್ತಾಂಶಗಳನ್ನು ಸರಳೀಕರಣಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ, ಹೋಲಿಕೆಯನ್ನು ಮಾಡಲಿಕ್ಕೆ ಸುಗಮಗೊಳಿಸಿದಂತೆ ಆಗುತ್ತೆ, ದತ್ತಾಂಶಗಳಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗುರುತನ್ನು ನೀಡಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಮಾದರಿಗಳನ್ನು ಬಹಿರಂಗಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಇದಿಷ್ಟು ಪಟ್ಟಿ ಮಾಡುವಿಕೆಯ ಮಹತ್ವ. ಮುಂದಿನ ವಿಡಿಯೋದಲ್ಲಿ ಪಟ್ಟಿಯ ರಚನೆ ಅಥವಾ ಕೋಷ್ಟಕದ ರಚನೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸೋಣ. ಧನ್ಯವಾದಗಳು.